ಗಾರ್ಡನ್ನಲ್ಲಿ ಸಂಭವಿಸಿದ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಮಾಹಿತಿಗಳನ್ನು ಕೊಡ್ತಾ ಇದ್ವಿ. ಸ್ಫೋಟಕ್ಕೆ ಕಾರಣ ಏನಿದ್ದಿರಬಹುದು ಅನ್ನೋ ವಿಚಾರ. ಬೆಂಗಳೂರಿನಲ್ಲಿ ವಿಲ್ಸನ್ ಗಾರ್ಡನ್ನಲ್ಲಿ ಸ್ಫೋಟ ಸಂಭವಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಲಾಸ್ಟ್ನ ತೀವ್ರತೆಗೆ ಇಬ್ಬರು ಮಕ್ಕಳ ಮೇಲಿನ ಗೋಡೆ ಕುಸಿದು ಹೋಗಿದೆ. ಒಂದು ಮಗು ಬಹು ಅಂಗಾಂಗ ವೈಫಲ್ಯಕ್ಕೆ ಒಳಗಾಗಿ ಸಾವನ್ನಪ್ಪಿದೆ. ಮತ್ತೊಂದು ಮಗುವಿಗೆ 45% ಸುಟ್ಟ ಗಾಯಗಳಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಗಾಯಾಳುಗಳನ್ನು ಶಿಫ್ಟ್ ಮಾಡಲಾಗಿದೆ. ಇನ್ನೊಂದು ಮಗುವಿನ ಸ್ಥಿತಿ ಕೂಡ ಗಂಭೀರವಾಗಿರೋದ್ರ ಮಾಹಿತಿ ಸಿಗ್ತಾ ಇದೆ. ಪಬ್ಲಿಕ್ ಟಿವಿಗೆ ಇಂದಿರಾ ಗಾಂಧಿ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಸಂಜಯ್ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಅವರು ಒಂದು 3 ವರ್ಷದಿಂದ ಅಲ್ಲಿ ವಾಸ ಇದ್ದಾರೆ ಸರ್. ಬಾಡಿಗೆ ಇದ್ದಾರೆ. ಅವರು ಗಂಡ ಯಾವುದೋ ಫಂಕ್ಷನ್ಗೆ ಊರಿಗೆ ಹೋಗೋರೆ. ಈ ಅಮ್ಮನ ಮನೆಯಲ್ಲೇ ಬಿಟ್ಬಿಟ್ಟು ಹೋಗೋರೆ. ಈ ನೈಟ್ ಮಲ್ಕೊಂಡೆ 8:30ಕ್ಕೆ ಕಾಫಿ ಏನೋ ಮಾಡೋಕ್ಕೆ ರೆಡಿ ಮಾಡೋಕ್ಕೆ ಹೋಗಿದೆ. ಬೆಳಿಗ್ಗೆ ಹೋಗಿ ನೋಡೋರೆ. ಲೈಟ್ ಹಾಕ್ಬಿಟ್ಟು ನನ್ನ ಬನ್ನ ಇದು ಅಂದರೆ ಈ ಅಮ್ಮ ಹೇಳಿದ್ದು ಅಷ್ಟೇ, ಬೇರೆ ಏನೂ ಗೊತ್ತಿಲ್ಲ. ಅವ್ರ ಮಗಳು ಆ ಅಮ್ಮನ ಮಗು 9 ವಯಸ್ಸು. ಅವ್ರು ಯಾರು ಬೇರೆಯವ್ರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರೆ ಆ ಅಮ್ಮನ ಮಗನ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಸ್ಫೋಟ ಸಂಭವಿಸಿದ ಮನೆಯವರಿಗೆ ಸಂಬಂಧಪಟ್ಟಂತೆ ಈಗಷ್ಟೇ ಒಂದು ಬೈಟನ್ನು ಕೇಳಿಸ್ಕೊಳ್ತಾ ಇದ್ವಿ. ಏನೇನು ಮಾಹಿತಿ ಇದೆ? ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರಾ? ಎಷ್ಟು ವರ್ಷದಿಂದ ಇಲ್ಲಿದ್ರಂತೆ? ಹೇಗೆ ಸಂಭವಿಸ್ತು ಈ ಬ್ಲಾಸ್ಟು? ಆಮೇಲೆ ಆ ಮನೇಲಿ ಎಷ್ಟು ಜನ ಟೋಟಲ್ ಆಗಿದ್ರು? ಎಲ್ಲಿ ಕೆಲಸ ಮಾಡ್ತಾ ಇದ್ರು? ಏನೇನು ಮಾಹಿತಿ ಇದೆ? ಮಮತಾ, ಪ್ರಮುಖವಾಗಿ ಈ ಒಂದು ಸ್ಫೋಟಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಗೊತ್ತಾಗ್ಲಿಲ್ಲ. ಆ ವಿಚಾರವಾಗಿ ಪೊಲೀಸರು ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಸುಮಾರು 8ರಿಂದ 13 ಶೀಟ್ ಮನೆಗಳಿದ್ದು ಆ ಶೀಟ್ ಮನೆಯಲ್ಲಿ ಸುಮಾರು ಬೇರೆ ಬೇರೆ ಏನೋ ಗಾರೆ ಕೆಲಸ ಮಾಡುವಂಥವ್ರು ಅಥವಾ ಒಂದಿಷ್ಟು ಜನ ಅಲ್ಲೇ ಇದ್ರು. ಒಂದೊಂದು ನಿವಾಸದಲ್ಲಿ 3 ಜನ 5 ಜನ ಹೀಗೆಲ್ಲ ಇದ್ರು. ಒಂದಿಷ್ಟು ಬಿಹಾರಿ ನಿವಾಸಿಗಳು ಕೂಡ ಇದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆದ ಬಳಿಕ ಅಲ್ಲಿಂದ ಹೊರಗಡೆ ಓಡಿ ಬರಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಅಷ್ಟರ ಒಳಗಾಗಿ ಮೇಲಿಂದ ಶೀಟ್ಗಳೆಲ್ಲವೂ ಕೂಡ ಕೆಳಗೆ ಬಿದ್ದಿರುತ್ತೆ. ಗೋಡೆಗಳು ಕೂಡ ಅವರ ಮೇಲೆ ಬಿದ್ದಿರುತ್ತೆ. ಅವಶೇಷಗಳ ಅಡಿ ಸಿಲುಕಿದಂಥವರನ್ನ ಸ್ಥಳೀಯರು ಬಂದು ರಕ್ಷಣೆಯನ್ನ ಮಾಡ್ತಾರೆ. ಈ ಒಂದು ಭಾರಿ ಸ್ಫೋಟದಲ್ಲಿ ಓರ್ವ ಬಾಲಕ 8 ವರ್ಷದ ಮುಬಾರಕ್ ಮೃತಪಡ್ತಾನೆ. ಅದು ಎಲ್ಲಿ ಸ್ಫೋಟ ಆಯ್ತಲ್ಲ ಆ ಮನೆಯ ಪಕ್ಕದಲ್ಲಿದ್ದಂತಹ ಮನೆಯಲ್ಲಿ ಮುಬಾರಕ್ ಅನ್ನುವಂತಹ ಬಾಲಕ ಇರ್ತಾನೆ. ಆ ಬಾಲಕ ಬಹು ಅಂಗಾಂಗಗಳಿಗೆ ಒಂದಿಷ್ಟು ಪೆಟ್ಟಾಗುತ್ತೆ. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಡ್ತಾನೆ. ಆನಂತರ ಆತನ ತಾಯಿಗೂ ಕೂಡ ಕೈ ಮತ್ತೆ ಕಾಲಿಗೆ ತೀವ್ರ ಗಾಯ ಆಗಿದೆ. ಆಕೆಗೂ ಕೂಡ ಈಗ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಆಕೆಗೂ ಕೂಡ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಅದರ ಜೊತೆಗೆ ಮತ್ತೋರ್ವ ಮಹಿಳೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಪೆಟ್ಟಾಗಿದೆ. ಆ ಒಂದು ಮಹಿಳೆಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆದರೆ ಈ ಒಂದು ನಿಗೂಢ ಸ್ಫೋಟಕ್ಕೆ ಕಾರಣ ಏನು ಎಂಬುದರ ಬಗ್ಗೆ ಈಗ ನಗರ ಪೊಲೀಸ್ ಆಯುಕ್ತರು ಕೂಡ ಸ್ಪಷ್ಟನೆಯನ್ನ ನೀಡಲಿಲ್ಲ. ಅಂದ್ರೆ ಇನ್ನೂ ಕೂಡ ಅವರಿಗೆ ಸ್ಪಷ್ಟ ಮಾಹಿತಿ ಇಲ್ಲ. ಸೊ ಹಾಗಾಗಿ ತನಿಖೆಯನ್ನ ಆರಂಭ ಮಾಡಲಾಗಿದೆ. ಸದ್ಯ ಈಗ BBMPಯ ಕಮಿಷನರ್ ಅವರ ನೇತೃತ್ವದಲ್ಲಿ ಈಗ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಎಲ್ಲಿ ಯಾವ ಮನೆ ಅಥವಾ ಯಾವ ಭಾಗದಲ್ಲಿ ಇಲ್ಲಿ ಸ್ಫೋಟ ಆಯಿತು ಆ ಎಲ್ಲ ಶೀಟ್ ಮನೆಗಳು ಕೂಡ ಛಿದ್ರ ಆಗಿದ್ದು ಗೋಡೆಗಳೆಲ್ಲವೂ ಕೂಡ ಕೆಳಗೆ ಬಿದ್ದಿದ್ದು ಈಗ ಅವಶೇಷಗಳಡಿ ಒಂದಿಷ್ಟು ವಸ್ತುಗಳು ಏನಾದರೂ ಇದ್ರೆ ಅದನ್ನು ತೆಗೆಯುವಂಥದ್ದು, ಜೊತೆಗೆ ಸಿಲಿಂಡರ್ ಏನಾದರೂ ಇದ್ರೆ ಅವುಗಳನ್ನು ತೆಗೆಯುವಂಥದ್ದು, ಮತ್ತೆ ಆಗಲೇ ಆರಂಭದಲ್ಲಿ ಮತ್ತೆ 1 ಗಂಟೆ ಹಿಂದೆ ಒಂದು ಸಿಲಿಂಡರ್ ಸ್ಫೋಟ ಆಗಿರ್ಬೋದು ಅಥವಾ ಸೋರಿಕೆ ಆಗಿರ್ಬೋದು, ಅದರ ವಾಸನೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಅದರ ಒಂದು ಸ್ಥಳವನ್ನು ಕೂಡ ಪರಿಶೀಲನೆಯನ್ನ ನಡೆಸುವಂಥದ್ದು ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಇಲ್ಲಿ SDRF ಜೊತೆಗೆ ಸೋಕೋ ಟೀಮ್ ಸೇರಿದಂತೆ ಪೊಲೀಸರು ತಂಡಗಳು, ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಇಲ್ಲೇ ಬಿಟ್ಟಿದ್ದಾರೆ. ಬೆಳಗ್ಗಿಂದು ಕೂಡ ಎಲ್ಲ ಬಿದ್ದಿರುವಂತಹ ಅವಶೇಷಗಳು ಏನಿದಾವೆ ಅದೆಲ್ಲವನ್ನ ಕೂಡ ತೆರವು ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ರಿ, ಶೀಟ್ ಮನೆ ಇದು, ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಡೋರ್ನ ಬಳಿ ಕೂಡ ಕಂಪ್ಲೀಟ್ ಆಗಿ ಲಾಕ್ ಆಗಿದೆ. ಸೊ ಆ ಕಾರಣಕ್ಕಾಗಿ ಮೇಲ್ಭಾಗದಿಂದ ಹೋಗಿ ಕೆಳಗಡೆ ಇಳಿತಾರೆ. ಅದಕ್ಕಾಗಿ ಏಣಿಯನ್ನು ಕೂಡ ಹಾಕಲಾಗಿದೆ. ಈಗಾಗಲೇ ಖುದ್ದು ಘಟನಾ ಸ್ಥಳಕ್ಕೆ CM ಅವರು ಕೂಡ ಭೇಟಿಯನ್ನ ನೀಡಿದ್ರು. ಗಾಯಾಳುಗಳ ಕುಟುಂಬವನ್ನು ಕೂಡ ಮಾತನಾಡಿಸಿದ್ರು. ಘಟನೆಯ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಕೂಡ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಈಗ ಮೃತ ಬಾಲಕ ಮುಬಾರಕ್ ಅವರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಲಾಗಿದೆ. ಜೊತೆಗೆ ಒಂದಿಷ್ಟು ವೈದ್ಯಕೀಯ ವೆಚ್ಚವನ್ನು ಕೂಡ ಭರಿಸೋದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ. ಆದರೆ ಇಲ್ಲಿರುವಂತಹ ಪ್ರಶ್ನೆ, ಈ ಒಂದು ನಿಗೂಢ ಸ್ಫೋಟಕ್ಕೆ ಕಾರಣ ಏನು ಎಂಬುದರ ಬಗ್ಗೆ ಗೊತ್ತಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ತನಿಖೆಯನ್ನ ಚುರುಕು ಮಾಡಲಾಗಿದೆ. ಇನ್ನು ಸ್ಥಳೀಯರಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕ ಇದೆ. ಆದ್ರೆ ಈವರೆಗೂ ಕೂಡ ಈ ಒಂದು ಸ್ಫೋಟಕ್ಕೆ ಅಸಲಿ ಕಾರಣ ಏನು ಎಂಬುದರ ಬಗ್ಗೆ ಗೊತ್ತಾಗ್ಲಿಲ್ಲ. ಸೊ ಜೊತೆಗೆ ಸುಮಾರು 13 ಮನೆಗಳಿಗೆ ಹಾನಿ ಆಗಿದೆ. ಅವರು ಅವರ ಸಂಬಂಧಿಕರ ಮನೆಗಳಿಗೂ ಕೂಡ ಹೋಗಿದ್ದಾರೆ. ಒಂದು ರೀತಿಯಲ್ಲಿ ಇನ್ನೂ ಕೂಡ ಜನ ಆ ಒಂದು ಆತಂಕದ ಸನ್ನಿವೇಶದಲ್ಲೇ ಇಲ್ಲಿದ್ದಾರೆ. ಮಮತಾ, ರೈಟ್, ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.